ಪ್ರಯಾಣ ಹೇಗಿತ್ತು? ನಾನು ಏನೋ ಅನ್ಕೊಂಡಿದ್ದೆ ಕಣೋ, ಅಮೇರಿಕಾನ ಎಲ್ಲಿ ನೋಡಿದ್ರು ಬರೀ ಕಾರೇ ಕಣೋ. ಮೊದಲೇ ಸರಿ ಬರ್ತಾ ಇದೆ ಮನೆಗೆ. ಬಾ ಬಾ ಬಾ, ಕೂತ್ಕೋ ಬಾ. ಯಾರು ನಿಮ್ದು ಎಂಟ್ರ ಬಂದಿದ್ದು? ಅಂದಾಗೆ ಇವನು ನನ್ನ ಚಡಿ ದೋಸ್ತು ಪ್ರವೀಣ ಅಂತ. ಅಂದಾಗೆ ಪ್ರವೀಣ, ಇವರು ಶಂಕರಣ್ಣ ಅಂತ, ಬೇರೆಗೆ ವರ್ಲ್ಡ್ ಫೇಮಸ್. ಪ್ರವೀಣ, ಏನ್ ಅಮೆರಿಕಾಗ್ ಬಂದಿದ್ದು? ಜಾಬ್ ಮೇಲ ಅಥವಾ ಏನ್ ಕತೆ? ಏನಿಲ್ಲ, ಇಲ್ಲಿ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಪ್ರಕಾಶ್ ಅಂತ. ಅವ್ರನ್ನ ಮೀಟ್ ಮಾಡೋಕ್ಕೆ ಅಂತ ಬಂದಿದ್ದೆ. ಬೇರೆಯಲ್ಲಿ ತುಂಬಾ ಜನ ಪ್ರಕಾಶ್ಗಳಿದ್ದಾರೆ. ಯಾರು ನಮ್ಮ ಪ್ರಕಾಶ್ ಬೆಳವಾಡಿನ? ನಾರ್ತ್ ಕರ್ನಾಟಕದವರ ಅಥವಾ ಬಯಲ್ಸೀಮೆಯವರ? ಪ್ರಕಾಶ್ ಹೆಗಡೆನಾ ಅಥವಾ ಪ್ರಕಾಶ್ ಉಳ್ಳಾಗಡ್ಡಿನ ಅಥವಾ ನಮ್ಮ ಪಕ್ಯಾನ? ಅಲ್ಲ, ನಮ್ದಕ್ಕೆ ಶಿವಾಜಿನಗರ್ ಪರ್ಕಾಸುದ್ದೀನ್. ಪ್ರಕಾಶ್ ಅಯ್ಯಂಗಾರ ಅಥವಾ ಪ್ರಕಾಶ್ ಅಯ್ಯರ್? ಅಲ್ಲ, ಇಷ್ಟೊಂದು ಜನ ಪ್ರಕಾಶ್ ಹೆಸರು ಹೇಳಿದ್ರಲ್ಲ, ಅವ್ರು ಯಾರು ಅಲ್ಲ ನನಗೆ ಬೇಕಾಗಿರೋರು. ಇನ್ನೆಷ್ಟು ಜನ ಪ್ರಕಾಶ್ ಇದಾರಪ್ಪ ಇಲ್ಲಿ? ಇವತ್ತು ಒಂದು ಕೆಲಸ ಮಾಡೋಣ, ಇವತ್ತು ಸಂಜೆ ಒಂದು ಪಾರ್ಟಿ ಇದೆ, ಅಲ್ಲಿ ತುಂಬಾ ಜನ ಫ್ರೆಂಡ್ಸ್ ಬರ್ತಾರೆ, ಅಲ್ಲಿ ಹೋಗಿ ಕೇಳೋಣ, ಗೊತ್ತಾಗುತ್ತೆ. ಯಾರು ಮೇಲ್ಮನೆ ಪ್ರಕಾಶನ? ಯಾರು ತರೀಕೆರೆ ಪ್ರಕಾಶ್ ಅವರ? ಯಾರು ನಮ್ಮ ಪ್ರಕಾಶ್ ಅಯ್ಯಂಗಾರ? ಯಾರು ಪ್ರಕಾಶ್ ಉಳ್ಳಾಗಡ್ಡಿ? ನಮ್ಮ ಪಕ್ಕೇನ ಯಾರು ಪ್ರಕಾಶ್ ಹೆಗಡೆನಾ? ಪಾರ್ಟಿ ತುಂಬಾ ಚೆನ್ನಾಗಿತ್ತಲ್ಲ? ಪಾರ್ಟಿ ಏನೋ ಚೆನ್ನಾಗಿತ್ತು ಕಣೋ, ಆದ್ರೆ ಬಟ್ ನನ್ನ ಸ್ನೇಹಿತ ಪ್ರಕಾಶ ಸಿಗ್ಲಿಲ್ವಲ್ಲ. ಈ ಸಣ್ಣ ಪುಟ್ಟ ಪಾರ್ಟಿಗಳು ಸಿಕ್ಲಿಲ್ಲ ಅಂದ್ರೆ ಏನಂತೆ, ನೆಕ್ಸ್ಟ್ ಸ್ಯಾಟರ್ಡೆ ಬೇರಿಯ ಕನ್ನಡ ಮೇಳ ಇದೆ. ಊರಲ್ಲಿರೋ ಎಲ್ಲ ಪ್ರಕಾಶನೂ ಅಲ್ಲಿ ಇರ್ತಾರೆ. ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಿರೋರು ಎಲ್ಲರೂ ಬರ್ತಾರೆ. ಬೇರಿಯಾನಲ್ಲಿರೋ ಮೂಲೆ ಮೂಲೆನಲ್ಲಿರೋ ಜನ ಎಲ್ಲರೂ ಬರ್ತಾರೆ. ನೀನ್ ಪ್ರಕಾಶ ನಿಂಗೆ ಸಿಗ್ತಾನೆ ಕಣಯ್ಯ. ಬಚ್ಪನ್ ಮೇ ಬಿಚಡಾ ಹುವಾ ಭಾಯಿ ಚಾಹಿಯೆ. ಕಳೆದೋಗಿರೋ ಪ್ರಕಾಶ ಬೇಕಾ? ಇದೇ ಶನಿವಾರ ಬೇರಿಯ ಕನ್ನಡ ಮೇಳಕ್ಕೆ ಬನ್ನಿ. 2000ಕ್ಕೂ ಜಾಸ್ತಿ ಜನ ಬರ್ತಿದ್ದಾರೆ, ತಪ್ಪದೆ ಬನ್ನಿ. ಕೂಡಿ ಬಾಳೋಣ, ಸೇರಿ ಸೇರಿ ನಲಿಯೋಣ. ಜೈ ಕನ್ನಡಾಂಬೆ. ಜೈ ಕನ್ನಡಾಂಬೆ.